ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, UPI ಟ್ರಾನ್ಸಾಕ್ಷನ್ಸ್ ಮೋರ್ ದ್ಯಾನ್ 70 crore ಪರ್ ಡೇ. UPI ಟ್ರಾನ್ಸಾಕ್ಷನ್ಸು ಡಿಸೆಂಬರಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಫಸ್ಟ್ 6 ಡೇಸಲ್ಲಿ ಪ್ರತಿ ದಿವಸ 70 ಕೋಟಿ ಟ್ರಾನ್ಸಾಕ್ಷನ್ಸ್ಗಿಂತ ಜಾಸ್ತಿ ಆಗಿದೆ. ಹಾಗೂ 5 ದಿವಸದಲ್ಲಿ 1 ಲಕ್ಷ ಕೋಟಿ ಪರ್ ಡೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗಿದೆ UPI ಮುಖಾಂತರ. ಇದು ಒಂದು ಹೊಸ ರೆಕಾರ್ಡು. ಫೆಸ್ಟಿವಲ್ ಸೀಸನ್ ಅಕ್ಟೋಬರ್ ತಿಂಗಳಲ್ಲಿ 8 ದಿವಸ 70 crores ಪರ್ ಡೇ ಟ್ರಾನ್ಸಾಕ್ಷನ್ ಆಗಿತ್ತು. ಹಾಗೂ ನವಂಬರಲ್ಲಿ ಬರೀ 3 ದಿವಸ 70 crore ಟ್ರಾನ್ಸಾಕ್ಷನ್ ಆಗಿತ್ತು. ಆದರೆ ಈ ಸತಿ ಡಿಸೆಂಬರ್ 1st to 6th ಪ್ರತಿ ದಿವಸ 70 crore ಟ್ರಾನ್ಸಾಕ್ಷನ್ಸ್ ಪರ್ ಡೇ ಆಗಿದೆ. ತುಂಬ ಒಳ್ಳೆ ರೆಕಾರ್ಡು. UPI ಅಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತ ಒಂದು ಡೇಟಾ ಸಿಗ್ತಾ ಇದೆ. ನ್ಯೂಸ್ ನಂಬರ್ 2, US ಫೆಡರಲ್ ರಿಸರ್ವ್ ಮೀಟಿಂಗ್ ದಿಸ್ ವೀಕ್. US ಫೆಡರಲ್ ರಿಸರ್ವ್ದ ಮೀಟಿಂಗು ನಾಳೆ ಹಾಗೂ ನಾಳಿದ್ದು ನಡೀತದೆ. ಹಾಗೂ ಅಲ್ಲಿ ಡಿಸೈಡ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡಬೇಕಾ ಬೇಡವಾ ಅಂತ. ಇದಕ್ಕೋಸ್ಕರ ನಮ್ಮ ಮಾರ್ಕೆಟ್ಸು ಸ್ವಲ್ಪ ವೀಕ್ ಆಗಿತ್ತು. ಹಾಗೂ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸು ತುಂಬ ಬಿದ್ದಿತ್ತು ಇವತ್ತು. ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಸ್ವಿಟ್ಜರ್ಲೆಂಡ್ ಅವರು ಈ ವೀಕು ಡಿಸೈಡ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡಬೇಕಾ ಅಥವಾ ಹಾಗೆ ಇಟ್ಕೋಬೇಕಾ ಅಂತ. ಈ ಎಲ್ಲ ಅನೌನ್ಸ್ಮೆಂಟ್ಸಿಂದ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಇಂಡಿಗೋ ಏರ್ಲೈನ್ ಸ್ಟಾಕ್ ಫಾಲ್ಸ್ ಅರೌಂಡ್ 8%. ಇಂಡಿಗೋ ಏರ್ಲೈನ್ ಸ್ಟಾಕು ಅಪ್ರಾಕ್ಸಿಮೇಟ್ಲಿ 8% ಬಿತ್ತು. ಯಾಕಂದರೆ ನಿಮಗೆ ಗೊತ್ತಿದ್ದಾಗೆ ಸುಮಾರು ಹಂಡ್ರೆಡ್ಸ್ ಆಫ್ ಫ್ಲೈಟ್ಸು ಕ್ಯಾನ್ಸಲ್ ಆಗ್ತಾ ಇದೆ ಬಿಕಾಸ್ ಆಫ್ ಸಮ್ ನ್ಯೂ ರೂಲ್ಸ್ ಬೈ ಗೌರ್ಮೆಂಟು. ಹಾಗೂ ಇಂಡಿಗೋ ಏರ್ಲೈನ್ಸು ಆ ರೂಲ್ಸಿಗೆ ಅವರು ಕರೆಕ್ಟಾಗಿ ಪ್ರಿಪೇರ್ ಮಾಡಿರಲಿಲ್ಲ. ಯಾಕಂದರೆ ಜಾಸ್ತಿ ರೆಸ್ಟ್ ಟೈಮ್ ಕೊಡಬೇಕು ಪೈಲಟ್ಸಿಗೆ ಅಂತ ಗೌರ್ಮೆಂಟು ಒಂದು ರೂಲ್ ಮಾಡಿದ್ದಾರೆ. ಆದರೆ ಇಂಡಿಗೋ ಏರ್ಲೈನ್ಸು ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ಜಾಸ್ತಿ ಸ್ಟಾಫ್ ಇಟ್ಟಿಲ್ಲ. ಸೊ ಎಷ್ಟೋ ಪೈಲಟ್ಸು ಅವರು ಫ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೇ ಫ್ಲೈಟ್ಸು ಡಿಲೇ ಆಗ್ತಾ ಇದೆ ಅಥವಾ ಕ್ಯಾನ್ಸಲ್ ಆಗ್ತಾ ಇದೆ. ಲಾಸ್ಟ್ 6 ಡೇಸಲ್ಲಿ 2,000 ಫ್ಲೈಟ್ಸು ಇಂಡಿಗೋದು ಕ್ಯಾನ್ಸಲ್ ಆಗಿದೆ. ಹಾಗೂ ಸುಮಾರು ಬ್ಯಾಗೇಜಸ್ ಮಿಸ್ ಆಗಿದೆ. ರೀಫಂಡು ಜನ ಕೇಳ್ತಾ ಇದ್ದಾರೆ. ಅದೆಲ್ಲನೂ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಂಡಿಗೋ ಏರ್ಲೈನ್ಸಿಗೆ. ನ್ಯೂಸ್ ನಂಬರ್ 4, 600 crore ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್. ಒಬ್ಬರು ಫಿನ್ಫ್ಲುಯೆನ್ಸರ್ ಅಥವಾ ಫೈನಾನ್ಸ್ ಇನ್ಫ್ಲುಯೆನ್ಸರ್ ಅಂತ ಏನು ಕರಿತೀವಿ, ಹೌದು ಸಾತೆ ಅಂತ ಇವರು ಮಹಾರಾಷ್ಟ್ರದವರು. ಅವರು 564 ಕೋಟಿ ಪೆನಲ್ಟಿ ಕಟ್ಟಬೇಕು ಸೆಬಿಗೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವರು ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ರನ್ ಮಾಡ್ತಾ ಅಂತಿದ್ರು. ಅವರು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾಯಿದ್ರು. ಅಂದರೆ ಯಾವ ಸ್ಟಾಕನ್ನು ತಗೊಳ್ಳೋದು, ಯಾವ ಫ್ಯೂಚರ್ಸ್ ಆಪ್ಷನ್ಸ್ ಕಾಂಟ್ರಾಕ್ಟನ್ನು ತಗೊಳ್ಳೋದು, ಇದೆಲ್ಲನೂ ಇಂಡೈರೆಕ್ಟಾಗಿ ಮಾಡ್ತಿದ್ರು ಅಂತ ಸೆಬಿದು ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ. ಹಾಗೂ ಅದು ಆ್ಯಸ್ ಪರ್ ರೂಲ್ಸು ನಾಟ್ ಅಲೌಡ್ ಅಂತ ಸೆಬಿ ಹೇಳಿದ್ದಾರೆ. ಹೌದು ಸಾತೆ ಅವರು FDಯನ್ನು ಕ್ರಿಯೇಟ್ ಮಾಡಿ ಈ 546 crores ಡೆಪಾಸಿಟ್ ಮಾಡಬೇಕು. ಯಾಕಂದರೆ ಲಾಸ್ಟ್ 10 ಇಯರ್ಸಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ ಅವರು ಮಾಡಿದ್ದಾರೆ ವಿತೌಟ್ ದ ರಿಕ್ವೈರ್ಡ್ ಪರ್ಮಿಷನ್ನು. ಹಾಗೂ ಎಲ್ಲಿವರೆಗೆ ಈ ಪರ್ಟಿಕ್ಯುಲರ್ ಅಮೌಂಟು ಜಮಾ ಆಗೋದಿಲ್ಲ, ಅವರ ಅಸೆಟ್ಸು ಯಾವುದು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲನೂ ಈ ಒಂದು ಡೆಪಾಸಿಟೇ ಮಾಡಬೇಕು. ಸೊ ದ್ಯಾಟ್ ಸೆಬಿ ಪೆನಲ್ಟಿ ಅವರು ತೀರಿಸ್ಕೋಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗೌರ್ಮೆಂಟು 1 to 2% ಸ್ಟೇಕು LICಲಿ ಸೇಲ್ ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ 4th ಕ್ವಾರ್ಟರಲ್ಲಿ, ಅಂದರೆ ಜಾನ್ವರಿ ಟು ಮಾರ್ಚ್ ಕ್ವಾರ್ಟರಲ್ಲಿ ಈ ಫೈನಾನ್ಷಿಯಲ್ ಇಯರಲ್ಲಿ. 1 to 2% LIC ಸ್ಟೇಕನ್ನು ಗೌರ್ಮೆಂಟು ಕಮ್ಮಿ ಮಾಡಿಕೊಂಡ್ರೆ ಆವಾಗ 13,000 to 14,000 crores ಸಿಗುತ್ತೆ ಅವರಿಗೆ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟದು ಸ್ಲೈಡ್ಸ್ ನಾನು ಮುಂದೆ ಹಾಕ್ತಾ ಇದ್ದೀನಿ. ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಮಾರ್ಕೆಟ್ ಕ್ಲೋಸ್ ಆಗೋ ಮುಂಚೆ. ಹಾಗೂ ಈ ಸ್ಲೈಡ್ಸ್ ನಿಮ್ಮ ಮುಂದೆ ಬರುತ್ತೆ. ಇವತ್ತಿನ ಸ್ಟಾಕ್ ಮಾರ್ಕೆಟದ ಸಮರಿ ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗಿ, ನಿಮಗೆ ಎಲ್ಲ ಐಡಿಯಾನೂ ಸಿಗತ್ತೆ ಇವತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.